Hello everyone, welcome to Navras Maths Tutorial, exercise number 1.5, third question. ನೋಡಿ ಏನ್ ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 2 to the power of 2 upon 3 ಡಾಟ್ ಕೊಟ್ಟಿದ್ದಾರೆ. ಡಾಟ್ ಅಂದ್ರೆ ಅದು ಮಲ್ಟಿಪ್ಲಿಕೇಶನ್ ಅಂತ ಅರ್ಥ ಇಂಡಿಕೇಟ್ ಮಾಡುತ್ತೆ. ಇಂಟು 2 to the power of 1 upon 5 ಅಂತ ಕೊಟ್ಟಿದ್ದಾರೆ. ನೋಡಿ ಡಾಟ್ ಇದ್ರೆ ಅದು ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಸೊ ನಮ್ಗೆ ಯಾವ ಲಾ ಯೂಸ್ ಮಾಡ್ಬೇಕು ಇಲ್ಲಿ, ಎ ಟು ದ ಪವರ್ ಆಫ್ ಎಂ ಇಂಟು ಎ ಟು ದ ಪವರ್ ಆಫ್ ಎನ್. ಬೇಸ್ ಸೇಮ್ ಇದ್ದಾಗ ಪವರ್ಸ್ ಏನಾಗ್ತವೆ, ಆಡ್ ಆಗ್ತವೆ. ಎ ಟು ದ ಪವರ್ ಆಫ್ ಎಂ ಪ್ಲಸ್ ಎನ್. ಈ ಲಾ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡ್ಬೇಡ. ಈಗ ನೋಡಿ ಬೇಸ್ ಸೇಮ್ ಇದೆ, ಪವರ್ಸ್ 2 upon 3 ಪ್ಲಸ್ 1 upon 5 ಇದೆ ಅಲ್ವಾ, ಈಸ್ ಈಕ್ವಲ್ಸ್ ಟು. ಈಗ ನೋಡಿ ಬೇಸ್ ಬಿಟ್ಬಿಡಿ, ಇಲ್ಲಂದ್ರೆ ನೋಡಿ ಇಲ್ಲಿ 2 upon 3 ಪ್ಲಸ್ 1 upon 5 ಇದ್ರೆ ಇದನ್ನ ಏನ್ ಮಾಡ್ಬೇಕು, ಎಲ್ ಸಿ ಎಂ ತೆಗಿಬೇಕು. ಸೊ ಬೇಸ್ ಹಾಗೆ ಇಡಿ, ಎಲ್ ಸಿ ಎಂ ಏನ್ ಬರುತ್ತೆ, 3 5 15 ಆಗುತ್ತೆ. ಓಕೆ, 15 ಇದ್ರೆ ಡಿವೈಡೆಡ್ ಬೈ 3 ಮಾಡಿದ್ರೆ ಏನ್ ಬರುತ್ತೆ, 3 1 3 5. ಸೊ 5 ಇಂಟು ಮೇಲೆ ಏನಿದೆ ನಂಬರ್ 2 ಇದೆ, ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 15 ಬೈ 3 5 ಸಾರಿ 5 5 1 5 3. ಸೊ 3 ಇಂಟು 1 ಇದೆ ಇಲ್ಲಿ ಮೇಲೆ. ಓಕೆ, ಈಗ ನೆಕ್ಸ್ಟ್ ನೋಡಿ 2 ಬೇಸ್ ಹಾಗೆ ಇಡಿ, 5 2 10 ಆಯ್ತು, ಪ್ಲಸ್ 3 1 3 ಆಯ್ತು ಅಪಾನ್ 15. ಓಕೆ, ಈಗ 2 ಇಲ್ಲೇನಾಯ್ತು, 10 ಪ್ಲಸ್ 3 13, 13 ಅಪಾನ್ 15 ಈಸ್ ಆನ್ಸರ್. ಇದನ್ನೇನು ಸಿಂಪ್ಲಿಫೈ ಮಾಡಕ್ ಬರಲ್ಲ, ಸೊ ಹೀಗೆ ಇಟ್ಬಿಡೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ರೆ 1 upon 3 ಕ್ಯೂಬ್ ಹೋಲ್ ಟು ದ ಪವರ್ ಆಫ್ 7 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ಲಾ ಯೂಸ್ ಮಾಡಬೇಕು, ಎ ಅಪಾನ್ ಬಿ ಹೋಲ್ ಟು ದ ಪವರ್ ಆಫ್ ಎಂ ಇದ್ದಾಗ ಏನಾಗತ್ತೆ, ಎ ಟು ದ ಪವರ್ ಆಫ್ ಎಂ ಅಪಾನ್ ಬಿ ಟು ದ ಪವರ್ ಆಫ್ ಎಂ. ಅಂದ್ರೆ ಈ ಎಂ ಪವರ್ ಏನಿದೆ ಅಲ್ಲ, ಈ ಎರಡಕ್ಕೂ ಇದೆ. ಸೊ ಅದೇ ರೀತಿ ಈ 7 ಇದಕ್ಕೂ ಇದೆ, 1 ಇದೆ, ಇದಕ್ಕೂ ಇದೆ. ಸೊ ನೋಡಿ ಏನಂತ ಬರ್ಕೋಬೇಕು, 1 ಟು ದ ಪವರ್ ಆಫ್ 7 ಅಪಾನ್ 3 ಕ್ಯೂಬ್ ಇದೆ ಅಲ್ವಾ, ಹೋಲ್ ಟು ದ ಪವರ್ ಆಫ್ 7. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ, 1 ಟು ದ ಪವರ್ ಆಫ್ 7 ಅಂದ್ರೆ 1 ಇಂಟು 1 ಇಂಟು 7 ಟೈಮ್ಸ್ ಬರೆದ್ರೆ ನಮ್ಗೆ ಏನ್ ಬರುತ್ತೆ, 1 ಬರುತ್ತೆ. ಸೊ 1 ಬರೆದ್ವಿ, ಕೆಳಗಡೆ 3 ಬೇಸ್ ಇದೆ, ಇಲ್ಲಿ ಯಾವ ಲಾ ಅಪ್ಲೈ ಆಗುತ್ತೆ ನೋಡಿ, ಎ ಟು ದ ಪವರ್ ಆಫ್ ಎಂ ಹೋಲ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ, ಎಂ ಇಂಟು ಎನ್. ಸೊ ಈ ಲಾ ಯೂಸ್ ಮಾಡಿ 3 ಇಂಟು 7 ಡೈರೆಕ್ಟ್ 21 ಕೂಡ ಹಾಕೋಬಹುದು. ಓಕೆ, ಈಗ ನೋಡಿ 1 ಅಪಾನ್ 3 ಟು ದ ಪವರ್ ಆಫ್ 21 ಇದೆ. ಈ ರೀತಿ ಆದ್ರೂ ಹಾಕೋಬಹುದು, ಇಲ್ಲ ನಮ್ಗೆ ಫ್ರಾಕ್ಷನ್ ಅಲ್ಲಿ ಇದೆ ಬೇಡ ಅಂತಂದ್ರೆ ನೋಡಿ 3 ಟು ದ ಪವರ್ ಆಫ್ -21 ಈ ರೀತಿ ಕೂಡ ಹಾಕೋಬಹುದು. ಹಾಕೋತೀವಲ್ಲ, ಇದು ಒಂದು ಲಾ ಇದೆ ಅಲ್ವಾ, ಎ ಟು ದ ಪವರ್ ಆಫ್ -1 ಇದೆ, 1 ಅಪಾನ್ ಎ ಹಾಕೊಂತೀವಿ. ಪಾಸಿಟಿವ್ ಬೇಕಂದ್ರೆ ಈ ರೀತಿ ಹಾಕೋಬೇಕು, ಇಲ್ಲ ನಮ್ಗೆ ರೆಸಿಪ್ರೋಕಲ್ ಇರ್ಲಿ ಅಂತಂದ್ರೆ ಈ ರೀತಿ ಕೂಡ ಹಾಕೋಬಹುದು. ಓಕೆ, ಇದನ್ನು ಕರೆಕ್ಟೇ ಆನ್ಸರ್, ಇದನ್ನು ಕರೆಕ್ಟ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 11 ಟು ದ ಪವರ್ ಆಫ್ 1 ಅಪಾನ್ 2 ಡಿವೈಡೆಡ್ ಬೈ 11 ಟು ದ ಪವರ್ ಆಫ್ 1 ಅಪಾನ್ 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಲಾ ಅಪ್ಲೈ ಆಗುತ್ತೆ ನೋಡಿ, ಎ ಟು ದ ಪವರ್ ಆಫ್ ಎಂ ಅಪಾನ್ ಎ ಟು ದ ಪವರ್ ಆಫ್ ಎನ್. ಓಕೆ, ಈ ರೀತಿ ಡಿವಿಷನ್ ಇದ್ದಾಗ ಸೇಮ್ ಬೇಸ್ ಇದ್ದು ಪವರ್ಸ್ ಸಬ್ಟ್ರಾಕ್ಟ್ ಆಗುತ್ತೆ. ಈ ಲಾ ಕೂಡ ಓದಿದೀವಲ್ವಾ ನಾವು. ಸೊ ಈ ಲಾ ಯೂಸ್ ಮಾಡಿ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ ಬೇಸ್ ಸೇಮ್ ಇದೆ, 11 ಪವರ್ಸ್ ಏನಾಗುತ್ತೆ
ಸಬ್ಟ್ರಾಕ್ಟ್ ಆಗ್ತವೆ. 1/2 ಮೈನಸ್ ಏನಿದೆ ಇಲ್ಲಿ 1/4. ನೋಡಿ ಇಲ್ಲಿ ಏನಾಗುತ್ತೆ, ಮೈನಸ್ ಇರೋದ್ರಿಂದ ಪವರ್ಸ್ ನಲ್ಲಿ ಇಲ್ಲಿ LCM ತೆಗಿಬೇಕು. ಲಾಸ್ಟ್ ಒನ್ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ. ನೋಡಿ ನೋಡಿ ಇಲ್ಲಿ ಈಗ LCM ತೆಗಿಬೇಕು. LCM 4 ಬರುತ್ತೆ. ಫಸ್ಟ್ ಬೇಸ್ ಬರ್ಕೋಬೇಕು. ಈಗ ನೋಡಿ 4/2 ಮಾಡಿದಾಗ ಏನ್ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ, 2 ಬರುತ್ತೆ. 2 1s 2 ಮೈನಸ್ 4/4 ಮಾಡಿದಾಗ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ, 1 ಬರುತ್ತೆ. 1 into 1 ಮಾಡಿದಾಗ 1 ಬರುತ್ತೆ. ಸೊ 11 ಬೇಸ್ ಹಾಗೆ ಇಡೋಣ. 2 minus 1 is 1/4 ಇದೆ is the answer. ಓಕೆ, ಈಗ ಫೋರ್ತ್ ಒನ್ ನೋಡಿ. 7 to the power of 1/2, ಇಲ್ಲಿ ಡಾಟ್ ಇದೆ, ಡಾಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ, ಇಂಟು 8 to the power of 1/2 ಅಂತ ಇದೆ. ಇಲ್ಲಿ ನೋಡಿ ಯಾವ ಲಾ ಅಪ್ಲೈ ಆಗುತ್ತೆ, a to the power of m ಇಂಟು b to the power of m. ನೋಡಿ ಬೇಸ್ ಚೇಂಜ್ ಇದ್ದಾವೆ, ಪವರ್ಸ್ ಸೇಮ್ ಇದ್ದಾವೆ ಅಲ್ವಾ. ಈ ಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, a ಇಂಟು b ಹೋಲ್ ಟು ದ ಪವರ್ ಆಫ್ m. ಸೊ ಈ ಲಾ ಇಲ್ಲಿ ಅಪ್ಲೈ ಆಗುತ್ತೆ, ಯಾಕಂದ್ರೆ ಬೇಸ್ ಚೇಂಜ್ ಇದ್ದಾವೆ, ಪವರ್ಸ್ ಸೇಮ್ ಇದ್ದಾವೆ. ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 7 ಇಂಟು 8 ಟು ದ ಪವರ್ ಆಫ್ 1/2. ಓಕೆ, ಈಗ 7 8s 56. 56 to the power of 1/2. Okay, this is the answer. Okay, ಈಗ ಈ ಚಾಪ್ಟರ್ ಎಲ್ಲ ಮುಗೀತು. ನೆಕ್ಸ್ಟ್